ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ನಾವಿವತ್ತು ಹೊಸೂರಿರೋ ಒಂದು ಶಿವನ ದೇವಸ್ಥಾನಕ್ಕೆ ಬಂದಿದ್ವಿ. ದೇವಸ್ಥಾನ ಹೆಂಗೈತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಮೆಟ್ಲುಗಳಿದಾವೆ, ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು. ಫ್ರೆಂಡ್ಸ್, ತುಂಬ ಹೈಟಲ್ಲಿದ್ದು ಹೋಗ್ಬೇಕು ಹತ್ಕೊಂಡು. ಇವಾಗ ನಮ್ಮ ಮೇಡಮ್ ಅವ್ರು ಏರ್ತಾರೆ ಇರಲ್ಲ ಗೊತ್ತಾಗುತ್ತೆ. ನೋಡೋಣ ಬನ್ನಿ, ಅವ್ರ ಎನರ್ಜಿ ಗೊತ್ತಾಗುತ್ತೆ. ಇವಾಗ ಎನರ್ಜಿ ಫುಲ್ ಇದೆ. ಎನರ್ಜಿ ಫುಲ್ ಇದ್ದೀರಾ? ಅಲ್ಲಿ ದೇವಸ್ಥಾನ ಅಲ್ಲಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ ನೋಡಿ ಫ್ರೆಂಡ್ಸ್. ಆಲ್ರೆಡಿ ಜನ ಹೋಗ್ಬಿಟ್ಟು ಬರ್ತವ್ರೆ. ನಾವು ಇವಾಗ ಹೋಗ್ತಾ ಇದ್ದೀವಿ, ಸ್ವಲ್ಪ ಲೇಟ್ ಆಯಿತು. ಬರೀ ಕಲ್ಲಲ್ಲೇ ಐತೆ ಗುಡಿ, ಕಲ್ಲಲ್ಲೇ ಮೆಟ್ಲುಗಳೆಲ್ಲ ಕೆತ್ಬಿಟ್ಟವ್ರೆ. ಬೆಟ್ಟದ ಮೇಲೆ ಐತೆ ಇದು ದೇವಸ್ಥಾನ ತುಂಬ ಐತೆ. ಹೋಗ್ಬೇಕು ಇವಾಗ. ನೋಡೋಣ ಫ್ರೆಂಡ್ಸ್, ಯಾರು ಎನರ್ಜೆಟಿಕ್ ಆಗಿರ್ತಾರೆ ಕೆಳಗೆ ಬರೋವರೆಗೂ ಅಂತ. ಇವಾಗ ಮೇಲ್ಗಡೆ ಏರ್ತಾ ಇದ್ದೀವಿ. ಹಂಗೈತೆ ನೋಡೋಣ ಬನ್ನಿ, ಮೇಲ್ಗಡೆ ಅನುಭವ ಹಂಗೈತೆ ನೋಡಿ ಫ್ರೆಂಡ್ಸ್. ನಮ್ಮ ಮೇಡಮ್ ಅವ್ರು ಇರ್ತಾರೆ. ಅಂಬು, ಇದು ನನ್ನ ಚಾಲೆಂಜು. ಎಷ್ಟೈತೆ ಎಣಿಸ್ಬೇಕು. ಹಾಂ ನೋಡಿ ಫ್ರೆಂಡ್ಸ್, ಮೆಟ್ಲು ಎಣಿಸ್ತಾವಳೆ. ನೋಡಿ ಫ್ರೆಂಡ್ಸ್, ಮೆಟ್ಲು ಎಣಿಸ್ತಾವಳೆ. ಎಣಿಸು ಬೇಗ. 57 ನೋಡಿ ಫ್ರೆಂಡ್ಸ್, ದಮ್ ಬಂದೈತೆ ಮೇಡಮ್ ಅವ್ರಿಗೆ. ಮುಗೀತು ಕತೆ ಇಲ್ಲಿಗೆ. ಎಷ್ಟು ಮೆಟ್ಲು ಅದು ಅಂದರೆ ಎಷ್ಟು? 50 ಅಲ್ಲ 53 53 ಆಗೈತೆ ನೋಡಿ ಫ್ರೆಂಡ್ಸ್. ಇನ್ನು ಮೇಲ್ಗಡೆ ಐತೆ, ಅಲ್ಲಿ ಗಂಟ ಹತ್ಬೇಕು ಇನ್ನು. ಹತ್ತೀನಿ ಫ್ರೆಂಡ್ಸ್. 54 55 ಫ್ರೆಂಡ್ಸ್, ಇಲ್ಲಿಂದ ಯಾವುದು ದ್ವಾರ ಬಾಗಿಲು ಮಾಡೋದು ದೇವ್ರದ್ದು. ದ್ವಾರ ಬಾಗಿಲು ಐತೆ ಅಷ್ಟೇ. ಮುಗೀತು ಕತೆ, ಮುಗೀತೆ. 93 94 95 96 97 98 99 ಫ್ರೆಂಡ್ಸ್, ಇಲ್ಲಿಗೆ 100 ಸ್ಟೆಪ್ಸ್ ಆಯ್ತು ನೋಡಿ ಫ್ರೆಂಡ್ಸ್. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. 100 ಆಯ್ತು. ಮೇಡಮ್ ಅವ್ರು ದಮ್ ಬರ್ತೈತೆ. ರೆಸ್ಟ್ ಮಾಡ್ತಿ? ಇಲ್ಲ, ಕತೆ ಮುಗೀತೆ. ರೆಸ್ಟ್ ಹಂಗಾದ್ರೆ ಕಂಟಿನ್ಯೂ ಮಾಡಮ್ಮ. ಇಲ್ಲಿ ಕೆಳಗಿಂದ ಮೇಲಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ಅಲ್ಲಿಂದ ಬಂದಿದ್ದು ನಾವು ನೋಡಿ ಫ್ರೆಂಡ್ಸ್. ಇಲ್ಲಿಂದ ನೋಡಿದ್ರೆ ಹೊಸೂರೆಲ್ಲ ಪೂರ್ತಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಹೆಂಗೈತೆ ನೋಡಿ ಫ್ರೆಂಡ್ಸ್. ಇನ್ನು ಮೇಲ್ಗಡೆ ಹೋಗ್ಬೇಕು. ಇನ್ನು ಅಲ್ಲೇ ದೇವಸ್ಥಾನ. ಇಲ್ಲಿ ನೋಡಿದ್ರೆ ಕಾಡಿದ್ದಂಗೆ ಐತೆ ಒಳಗಡೆ. ಅದರಲ್ಲಿ ಬೇರೆ ರೋಡ್ ಬೇರೆ ಐತೆ ಒಳಗಡೆ. ನೋಡಿ ಬನ್ನಿ ಹೆಂಗೈತೆ ಅಂತ. ಕಾಡಲ್ಲಿ ಬಂದಿದ್ದೀವಿ ಗೈಸ್ ನಾವು, ಕಾಡಲ್ಲಿ. ನೋಡಿ ಫ್ರೆಂಡ್ಸ್, ಹೆಂಗೈತೆ ಒಳಗಡೆ ಎಲ್ಲ ವ್ಯೂವ್ಸು. ಗಿಡ ಪಿಡ ಎಲ್ಲ ಒಣಗೋಗೈತೆ. ನೀರಿಲ್ಲ ಏನಿಲ್ಲ, ಬೇಸಿಗೆಲ್ಲ. ಅಲ್ಲೊಬ್ರು ವ್ಯಾಪಾರಿ ಅವರು ಏನೋ ಮಾಡ್ತವ್ರೆ. ಇಲ್ಲಿ ಯಾಕೆ ಈ ಥರ ಕಲ್ಲಿಟ್ಟ? ಇಲ್ಲಿ ಯಾಕೆ ಈ ಥರ ಕಲ್ಲಿಟ್ರ? ಏನೇನೋ ಐತೆ ಫ್ರೆಂಡ್ಸ್. ಇಲ್ಲಿ ಏನೋ ವಿಶೇಷತೆಗಳು ಗೊತ್ತಿಲ್ಲ ನಮಗಂತೂ. ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು ಗೈಸ್. ಇಲ್ಲಿ ಈ ಥರ ಕಲ್ಲಿಕ್ಕರು ಯಾಕಂತ ಗೊತ್ತಿಲ್ಲ. ಅಲ್ಲಿ ದೇವಸ್ಥಾನ ಐತೆ. ಇಲ್ಲೊಂದು ದೇವಸ್ಥಾನ ಐತೆ ಶಿವಂದು. ಮತ್ತೆ ಅಲ್ಲಿ ಮೇಲ್ಗಡೆ ಒಂದು ಐತೆ. ಈ ಕಲ್ಲಿಟ್ಟವ್ರಲ್ಲ ಕಲ್ಲಿನ ವಿಶೇಷತೆ ಏನಂತ ತಿಳ್ಕೊಬೇಕಷ್ಟೆ. ಏನೈತೆ ಗೊತ್ತಿಲ್ಲ. ಅಪ್ಪ ಸ್ವಾಮಿ, ಇನ್ನು ಎಷ್ಟು ದೂರ ಐತೆ? 100+ ಮೆಟ್ಲು ಹತ್ಕೊಂಡ್ಬಂದಿದ್ದೀವಿ ನೋಡಿ. ಅಲ್ಲಿಗೆ 100 ಆಯಿತು. ಇವಾಗ ಅಲ್ಲಿಂದ ಬರುವಾಗ ಇಲ್ಲಿ ಒಂದು 50 ಇನ್ನೂ ಐತೆ ಮೇಲ್ಗಡೆ. ಇನ್ನೂ ಎಷ್ಟೈತೆ ನೋಡಿ ಗೊತ್ತಿಲ್ಲ. ಪರಿಸರ ಅವರೇ ಫ್ರೆಂಡ್ಸ್, ನಾನಂತೂ ಇಷ್ಟೊಂದು ಮೆಟ್ಲೆಲ್ಲ ಹತ್ಕೊಂಡಿದ್ದೆ. ಫಸ್ಟ್ ಟೈಮ್ ಹೋಗ್ತಿರೋ ದೇವಸ್ಥಾನಕ್ಕೆ. ಮೇಲೆ ಹೆಂಗೈತೆ ಅಂತ ಗೊತ್ತಿಲ್ಲ ಇನ್ನು. ಸಿಕ್ಕಾಪಟ್ಟೆ ಮೆಟ್ಲಿದ್ದಾವೆ ಇಲ್ಲಿ. ಆಗಲೇ 100ಕ್ಕಿಂತ ಜಾಸ್ತಿ ಮೆಟ್ಲು ಹತ್ಕೊಂಡೇ ಬಂದಿದ್ದೀನಿ ಇಲ್ಲಿಗೆ. ಇಲ್ಲಿ ನೋಡಿದ್ರೆ ಇನ್ನೂ ಮೆಟ್ಲಿದ್ದಾವೆ. ಹಿಂಗೆ ಎಷ್ಟು ಹತ್ಕೊಂಡು ಹೋಗಬೇಕೋ ಗೊತ್ತಿಲ್ಲ.
ಒಳಗಡೆ ಎಲ್ಲ ಲವರ್ಸ್ ಹೆಸರು ಬರ್ದವ್ರಿ ಎಲ್ಲಿ ನೋಡಿ. ನೋಡಿ ಫ್ರೆಂಡ್ಸ್, ದೇವಸ್ಥಾನದಲ್ಲೂ ಲವರ್ಸ್ ಹೆಸರುಗಳು ಬರೆದಿದ್ದಾರೆ ನೋಡಿ. ತಮಿಳಲ್ಲಿ ಬರ್ದಾರೆ ಫ್ರೆಂಡ್ಸ್. ವಾವ್ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿಂದ ಪೂರ್ತಿ ಮೇಲ್ಗಡೆ ಬಂದ್ಬಿಟ್ಟಿದ್ದೀವಿ. ಇವಾಗ ಹೆಂಗೈತೆ ನೋಡಿ. ಇಲ್ಲಡಿ ನಮ್ಮ ಯಜಮಾನ್ರು. ಇಲ್ಲಿ ಒಂದೇನೋ ಚಿಕ್ಕ ದೇವಸ್ಥಾನ ಐತಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೊಂದು ದೇವಸ್ಥಾನ ಐತೆ. ಇಲ್ಲೆಲ್ಲ ಕಲ್ ಮೇಲೆ ಕಲ್ಲು ಇಲ್ಬಿಟ್ಟಿದ್ದಾರೆ. ಅದೇನಂತ ಗೊತ್ತಿಲ್ಲ, ಏನಪ್ಪ ಇದ್ರ ವಿಶೇಷತೆ. ನಾನು ಇಲ್ಲೊಬ್ರು ಪದರ್ ಬಂದರು ಕನ್ನಡದವ್ರು ಅಂತವ್ರು ಕೇಳಿದೆ. ಅವ್ರು ನಮಗೂ ಗೊತ್ತಿಲ್ಲ ಅಂತ ಹೇಳಿದ್ರು. ನೋಡಿ ಫ್ರೆಂಡ್ಸ್, ಕಲ್ ಮೇಲೆ ಕಲಿಕೋರು ಏಕಂತ ಕೇಳಿದ್ರೆ ಹಾಂ ಸರ್, ಕಲ್ಲು ವೆಚ್ಚ ಅದು ವೆಚ್ಚಿಟ್ಟು. ಹಾಂ ನೋಡಿ ಸರ್, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವ ಥರ ಆಗೈತೆ ಅಂದರೆ, ಒಂದು ಯಾರೋ ಬಂದುಬಿಟ್ಟು ಒಬ್ರು ಕಲ್ ಮೇಲೆ ಕಲಿಕೋರೆ, ಅದೇ ಥರ ಇನ್ನೊಬ್ಬ ಅದೇ ನೋಡ್ಬಿಟ್ಟು ಇನ್ನೊಬ್ರು ಬಿಟ್ಬಿಟ್ಟು ಅದೇ ಥರ ಜಾಸ್ತಿ ಇಕ್ಕೋರೆ. ಅಂದರೆ ಇದು ನಮ್ಮ ಕಡೆ ನಂತರ ಒಂದು ಕುರಿ ಮ್ಯಾ ಅಂದರೆ ಎಲ್ಲ ಕುರಿ ಮ್ಯಾ ಅಂತಲ್ಲ ಆ ಥರ ಆಗಿಬಿಡುತ್ತೆ. ಅಂದರೆ ಒಬ್ರು ಇಕ್ಕವ್ರೆ, ಅದು ಹಂಗಾಗಿಬಿಟ್ಟು ಅವ್ರು ನೋಡ್ಬಿಟ್ಟು ಇನ್ನೊಬ್ರು ಇಕ್ಕವ್ರೆ, ಅವ್ರು ನೋಡ್ಬಿಟ್ಟು ಇನ್ನೊಬ್ರು ಇಕ್ಕವ್ರೆ. ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದ ಒಳಗೆ ಬಂದ್ವಿ ಫ್ರೆಂಡ್ಸ್. ಅಲ್ಲಿ ನೋಡಿ ದೇವಸ್ಥಾನ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಲ್ಲಿನ ರಥ ಬೇರೆ ಐತೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಕಲ್ಲಿನ ರಥ ಐತೆ. ನೋಡಿ ಫ್ರೆಂಡ್ಸ್, ಕಲ್ಲಿನ ರಥ ಐತೆ ಇಲ್ಲಿ. ಬಂದ್ವಿ ನೋಡಿ ಫ್ರೆಂಡ್ಸ್, ದೇವಸ್ಥಾನದೊಳಗೆ ಸಖತ್ತಾಗಿದೆ ಅನ್ನಿಸ್ತೈತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ಮೂರ್ತಿ ಐತೆ ನೋಡಿ. ಜಾಗ ಎಲ್ಲ ಹಿಂಗಿದೆ ನೋಡಿ ಫ್ರೆಂಡ್ಸ್. ಇದು ಬಾಗಿಲು ಎಷ್ಟು ದೊಡ್ಡದೈತೆ ಅಂತ ನೋಡಿ ಫ್ರೆಂಡ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿ. ಇಲ್ಲಿ ಈ ಕಡೆಗೂ ಒಂದು ಐತೆ ಜಾಸ್ತಿ ಗಾಳಿ. ಸೊ ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಬಂದ್ವಿ, ಜಾಸ್ತಿ ಗಾಳಿ ಆಗ್ತೈತೆ, ಹಂಗಾಗಿ ಏನು ಕೇಳಿಸ್ತಾ ಇಲ್ಲ ಕರೆಕ್ಟಾಗಿ. ನೋಡಿ ಫ್ರೆಂಡ್ಸ್, ಬಾಗಿಲು ಎಷ್ಟು ದೊಡ್ಡದೈತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ದೇವಸ್ಥಾನದ ಒಳಗೂ ಮೆಟ್ಲಿದಾವೆ. ಇಲ್ಲಿಂದ ಮೇಲೆ ಸಂಜೆ ದೇವಸ್ಥಾನಕ್ಕೆ ಬಂದ್ವಿ. ಹೆಂಗಂದ್ರೆ ಇನ್ನೊಂದು ದೇವಸ್ಥಾನ ಐತೆ ಇಲ್ಲಿ. ಲಿಂಗ ಬಸವಣ್ಣ ಐತೆ. ನೋಡಿ ಫ್ರೆಂಡ್ಸ್, ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ವಿ. ನೋಡೋಣ ಬನ್ನಿ ಹೆಂಗೈತೆ. ಅಲ್ಲಿ ಏನೋ ಐತೆ ಅನಿಸ್ತೈತಲ್ಲ, ಇಲ್ಲೇ ಅಲ್ಲೇ ಕಲ್ಪಿ. ಅದೇ ಮೂರ್ತಿ ಅದು ಬರೋದು ಈ ಕಡೆ, ಆ ಕಡೆ 3 ಕಡೆಯಿಂದ ರಸ್ತೆ ಐತೆ. ಈ ಕಡೆ ಒಂದೈತೆ, ಆ ಕಡೆ ಇನ್ನೂ ಐತೆ. ಅಲ್ಲಿ ಏನ ಅಲ್ಲಿ ಹೋಗಿ ನೋಡಮ್ಮ. ಇವಾಗ ಬರೋಣ ನೋಡಿ ಫ್ರೆಂಡ್ಸ್, ನಮ್ಮ ಮೇಡಮ್ ಅವ್ರಿಗೆ ಇವಾಗ ಆಗಲೇ ಸುಸ್ತಾಗೈತೆ. ಇಲ್ಲ ಸುಸ್ತಾಗಿಲ್ಲ. ನಮ್ಮ ಫೇಸ್ ಲುಕ್ಕಲ್ಲೇ ಗೊತ್ತಾಗುತ್ತೆ ನಮಗೆಲ್ಲ. ಸುಸ್ತಾಗಿಲ್ಲ. ರೌಂಡ್ ಹಾಕೋಕ್ಕೆ ಒಂದು 3-4 ನಿಮಿಷ ಬೇಕು, ಅಷ್ಟು ದೊಡ್ಡದೈತೆ. ನಿನ್ನ ಕಡೆ ಇರ್ಕೊ. ಶಿವನ ಮೂರ್ತಿನೇ ಸಿಗ್ತಲ್ಲ ನಮಗೆ, ಇನ್ನು ಎಷ್ಟು ದೂರ ಐತೆ. ಬಾರಮ್ಮ, ಬೇಗ ಬೇಗ. ಮಳೆ ಬರೋ ನೋಡಿ ಫ್ರೆಂಡ್ಸ್, ಮಳೆ ಬರೋ ಚಾನ್ಸ್ ಥರ ಐತೆ. ಬೇಗ ಬೇಗ ಹೋಗ್ಬೇಕಂಗ. ಬಂತು ಇವಾಗ ಬಂತು. ದಾರ್ಬಾಗಲ ಬಂತು ನೋಡಿ ಫ್ರೆಂಡ್ಸ್, ಬಂತು ಇವಾಗ. ಇಲ್ಲಿ ಮೋಸ್ಟ್ಲಿ ಕಾಯಿ ಹೊಡಿಯೋದಿರ್ಬೋದು. ಬಂತು ಫ್ರೆಂಡ್ಸ್, ಒಳಗಡೆ ಅಂತೂ ಹೋಗ್ತಾ ಇದ್ವಿ ಶಿವನ ದೇವಸ್ಥಾನಕ್ಕೆ. ನೋಡಿ ಫ್ರೆಂಡ್ಸ್, ಒಳಗಡೆ ಬರ್ತಾ ಇದ್ವಿ. ಲೈನಲ್ಲವ್ರೆ ಎಲ್ಲರೂ. ನೋಡಿ ಫ್ರೆಂಡ್ಸ್, ಒಳಗಡೆ ಯಾವ ಥರ ಮೋಸ್ಟ್ಲಿ ದೇವಸ್ಥಾನ ಇವಾಗಿನ ಕಾಲದಲ್ಲ, ಅವಾಗಿನ ಕಾಲದಲ್ಲಿ.
ನೋಡಿ ಫ್ರೆಂಡ್ಸ್ ಕ್ಯೂ ಅಲ್ಲಿ ಹೋಗ್ತಾ ಇದ್ವಿ. ನೋಡಿ ಫ್ರೆಂಡ್ಸ್ ಅಂತ ದರ್ಶನ ಪಡ್ಕೊಂಬಂದು ಹೊರಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಅಲ್ಲಿ ಫೋನ್ ಅಲೋದು ಅಂತ ಹಾಗಾಗ್ಬಿಟ್ಟು ನಾವೇ ದರ್ಶನ ಮಾಡ್ಕೊಂಡು ಅಷ್ಟೇ. ಒಳಗಡೆ ಫೋನ್ ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ ಹೋಗಿದ್ದೆ, ಒಳಗಡೆ ಫೋನ್ ಅಲೋ ಇಲ್ಲ, ಫೋನ್ ಎಲ್ಲ ಅಲೋ ಇಲ್ಲ ಅಂತ ಪೂಜಾರಿ, ಅದಕ್ಕೆ ಹಂಗೆ ಬಂದೆ. ಇವಾಗ ಏನಾಯ್ತು ಇದು ನೋಡಿ. ಇದು ಅಲ್ಲಿ ಹೋಗಿ ಹೊರಗೆ ಹೋಗ್ತೀವಿ ನೋಡಿ ಫ್ರೆಂಡ್ಸ್. ಇಲ್ಲಿ ಕೆರೆ ಏನೋ ಐತೆ ಒಳಗಡೆ ಗುಡ್ಡದಲ್ಲಿ, ಮೇಲ್ಗಡೆ ಅಷ್ಟು ಮೇಲ್ಗಡೆ ಗುಡ್ಡದಲ್ಲಿ ಕೆರೆ ಐತೆ ಒಳಗಡೆ ನೋಡಿ ಫ್ರೆಂಡ್ಸ್. ಅಂತಂದು ದೇವಸ್ಥಾನ ನೋಡಿದ್ವಿ, ದರ್ಶನ ಪಡೆದ್ವಿ, ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕ್ಯಾಮ್ರಾ ಅಲೋ ಇಲ್ಲ ಅಂದರು. ಅದಕ್ಕೆ ನಾವೇ ದರ್ಶನ ಪಡೆದ್ಬಿಟ್ಟು ಕೊನೆಗೆ ಇಲ್ಲಿ ಏನೋ ಬೇಲ್ಪುರಿ ಸ್ಪೆಷಲ್ ಅಂತ, ಅದಕ್ಕೆ ಬೇಲ್ಪುರಿ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇನೋ ಶುಗರ್, ಈ ದೇವಸ್ಥಾನ ಸ್ಪೆಷಲ್ ಏನಂದರೆ ಶುಗರ್ ಇರೋರೆಲ್ಲ ಬಂದುಬಿಟ್ಟು ಕಮ್ಮಿ 108 ಮೆಟ್ಲು ಐತೆ, ಆ ಮೆಟ್ಲು ಹತ್ಬಿಟ್ಟು ಒಂದು ಸತಿ ಮೇಲ್ಗಡೆ ಹೋಗಿ ಕೆಳಗಡೆ ಬಂದರೆ ಶುಗರ್ ಇನ್ನೂ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಅದೇನೋ ಗೊತ್ತಿಲ್ಲ. ಅದು ಪ್ಲಸ್ಸು ಮತ್ತು ಇಲ್ಲಿ ಕಲ್ ಮೇಲೆ ಕಲ್ಲು ಅದು ಬೇರೊಬ್ರು ಕೇಳಿದ್ರೆ ಒಳಗಡೆ ಹೇಳಿದ್ರು ಅವರು ಏನಂದರೆ, ನಮ್ಮ ಮನಸ್ಸಲ್ಲಿ ಏನಾದರೂ ಇರೋ ಆಸೆಗಳು ಅಂದ್ಕೊಂಡ್ಬಿಟ್ಟು ಇಟ್ಟರೆ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ರು. ದೇವಸ್ಥಾನ ಪವಾಡ ಐತೆ ಅಂತ ಹೇಳಿದ್ರು. ಇನ್ನೂ ಏನೇನು ಐತೆ ನಮ್ಗೆ ಅಷ್ಟೊಂದು ಏನೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿದ್ವಿ. ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಸ್ವಲ್ಪ ತಿಳ್ಕೊಂಡು ಹಾಕ್ತೀವಿ. ನೋಡಿ ವಿಡಿಯೋ ನೋಡಿಬಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್, ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ವಿ, ಮನೆಗೆ ಹೋಗ್ತಾ ಇದ್ವಿ.